ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ವಿಶೇಷವಾದಂತ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತ ಒಂದು ಕಾರ್ಯಕ್ರಮ ಈ ಸರ್ಕಾರ ನಾನು ಸಭಾನಾಯಕನಾದ್ಮೇಲೆ ನಮ್ಮ ಸಭಾಧ್ಯಕ್ಷರಾಗಿರ್ತಕ್ಕಂಥ ಹೊರಟ್ಟಿಯವರು ನಾವು ಮಾತಾಡಿ ವಿಧಾನ ಪರಿಷತ್ ನಡೆದಾಗೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಹೋದ ಶುಕ್ರವಾರ ಮಹಿಳೆಯರ ಮೇಲೆ ಆಸಿಡ್ ಹಾಕಿ ಅವ್ರಿಗಾಗಿರ್ತಕ್ಕಂಥ ತೊಂದರೆಗಳಿಗೆ ಸಮಾಜದಲ್ಲಿ ಆಗಿರುವಂತ ಆಗುಗಳ ಬಗ್ಗೆ ಇಡೀ ಒಂದಿನ ಚರ್ಚೆ ಮಾಡಿದ್ವಿ. ಅದು ಮಾಡೋ ಜೊತೆಯಲ್ಲಿ ಸರ್ಕಾರ ವತಿಯಿಂದ ಯಾವ ರೀತಿಯಾಗಿ ಅವರಿಗೆ ಸಹಾಯ ಸಹಕಾರ ಸಿಗಬೇಕು ಅಂತೇಳಿ ಅವರಿಗೆ ಅವ್ರಿಗೆ ತೆಗಿತಕ್ಕಂಥ ಖರ್ಚು ಇರ್ಬೋದು, ಅವರಿಗೆ ಮನೆಗಳನ್ನ ಮಾಡಿಕೊಡ್ತಕ್ಕಂಥದ್ದು ಇರ್ಬೋದು, ಅವರಿಗೆ ಆರೋಗ್ಯಕ್ಕೆ ಸರಿಪಡಿಸಲಿಕ್ಕೆ ವೈದ್ಯಕೀಯ ಅನುದಾನ ಕೊಡ್ತಕ್ಕಂಥಾಗಲಿ ಈ ರೀತಿಯಾದಂಥ ನಿರ್ಧಾರಗಳು ಮುಖ್ಯಮಂತ್ರಿಗಳ ಮುಖಾಂತರ ಶುಕ್ರವಾರ ನಡೆದಿರ್ತಕ್ಕಂಥ ಚರ್ಚೆಯಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಆಸಿಡ್ಗೆ ಒಳಪಡಿರ್ತಕ್ಕಂಥ ಮಹಿಳೆಯರ ಬಗ್ಗೆ ಚರ್ಚೆ ಮಾಡಿ ಒಂದು ಕಾರ್ಯರೂಪ ಬರುವಂತ ಒಂದು ಪ್ರಯತ್ನ ಮಾಡಿದ್ವಿ. ನಿನ್ನೆಲೆ ಮನೆ ನಡೆಯತಕ್ಕಂಥ ಚರ್ಚೆಯಲ್ಲಿ ಕೆಲವು ಮಹಿಳಾ ನಮ್ಮ ಉಮಾಶ್ರೀಯವರು ಮತ್ತೊಬ್ಬ ಬಿಜೆಪಿ ಶಾಸಕನೇ ಭಾರತ ನನ್ನ ಜೊತೆಯಲ್ಲಿ 2 ದಿನ ಮೊದಲು ಮಾತಾಡಿ, ಅಣ್ಣರೇ ನಾವು ಈ ಸಾರಿ ಈ ಮಂಗಳಮುಖಿಯ ಬಗ್ಗೆ ಮಾತನಾಡಿ ಚರ್ಚೆ ಮಾಡೋಣ ಅಂತ ನಾವು ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆ ತಿರುಗಾಡಿದಾಗ ಇತ್ತೀಚಿನ ಕಾಲದಲ್ಲಿ ಕೆಲ 2 ವರ್ಷ ನೋಡ್ತಾ ಇದ್ವಿ, ಎಲ್ಲ ಈ ಸ್ಪೀಡ್ ಬ್ರೇಕರ್ಗಳು ಮುಂದೆ ನಿಂತ್ಕೊಂಡು ಕಾಣ್ತಾ ಇದ್ದಾರೆ. ಹಾಗಾಗಿ ನಮಗೂ ಸರಿಯಾದಂತೇಳಿ ನಿನ್ನೆ ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆ ತನಕ ಸತತವಾಗಿ ಈ ಮಂಗಳಮುಖಿಯರ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಸಮಾಜದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ರೀತಿಯಲ್ಲಿ ಏನೇನು ಮಾಡ್ಬೇಕಂತೇಳಿ ಅನೇಕ ಸದಸ್ಯರು ದೀರ್ಘವಾಗಿ ಚರ್ಚೆ ಮಾಡಿದ್ರು. ಇವತ್ತು 2 ದಿನ ಆದ್ಮೇಲೆ ನನಗೆ ಬುಕ್ ರಿಲೀಸ್ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ನಾನು ಈ ಬುಕ್ ತಗೊಂಡೋಗಿ ನಾಳೆ ಸೋಮವಾರ ದಿವಸ ನಮ್ಮೆಲ್ಲ ಸದಸ್ಯರಿಗೆಲ್ಲ ನಾನು ಕೊಡ್ತೀನಿ. ಒಟ್ಟಾರೆ ಮಂಗಳಮುಖಿಯರ ಪರಿಸ್ಥಿತಿ ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಅವರ ದೇವರವರಿಗೆ ಕೊಟ್ಟಿರ್ತಕ್ಕಂಥ ಈ ಪರಿಸ್ಥಿತಿನೇ ಸುಧಾರಿಸಲಿಕ್ಕೆ ಸಮಾಜದಲ್ಲಿ ಬದಲಾವಣೆ ತರಬೇಕು ಎಂಬುದು ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆನೂ ಈ ರೀತಿಯಾಗಿ ರಸ್ತೆಗಳಲ್ಲಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಬ್ಯಾಂಗ್ಳೂರು ಸಿಟಿಯಲ್ಲಿ ಸಹಿತ ಅನೇಕ ಕಡೆ ಅವರಿಗೆ ಇರ್ಲಿಕ್ಕೆ ಮನೆ ಇಲ್ಲ, ಸ್ವಂತ ಮನೆಗಳಲ್ಲಿ ಇರ್ಲಿಕ್ಕೆ ಅವಕಾಶ ಇಲ್ಲ, ಅನೇಕ ರೀತಿಯಾದಂತ ಅಗೌರವ ಪಡ್ತಕ್ಕಂಥ ರೀತಿ ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಈ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳು ನಾನು ಗಮನಿಸಿದ್ದೇನೆ. ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ನಾವು ಸಂತೋಷವಾಗಿ ಮಾಡೋ ಭಾಳ ಒಳ್ಳೆಯದಾದ ಕೆಲಸ ಮಾತು ಕೂಡ ಹೇಳಿದೆ. ಅದೇ ರೀತಿ ಇವತ್ತು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಅಭಿನಂದನೆಗಳು ಇವತ್ತು ಈ ಒಂದು ವೇದಿಕೆಯ ಮೇಲೆ ಇವತ್ತಂದರೆ ಸಮಾರಂಭ ನೋಡಿದ ಬಹಳ ಸಂತೋಷ ಅನಿಸುವಂತಕ್ಕಂಥ ಮಾತು ಈ ಸಂದರ್ಭ. ಇಂಥ ಸಾಹಿತ್ಯ ಪ್ರಶ್ನೆಗಳು ನಾನು ಬಹಳ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿದ್ರೆ ಬಹಳ ಉತ್ತಮ ಅಂತಕ್ಕಂಥ ಮಾತು ಕೂಡ ನಾನು ಆ ವೇದಿಕೆಯ ಮೇಲೆ ಮಾತಾಡಿದೆ. ಹಾಗಾಗಿ ನಾವು ಪಟ್ಟಣದಿಂದ ಮಾಡಿದಾಗ ಆ ಪಟ್ಟಣದ ಜನತೆ ಅದನ್ನ ತಿಳ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿದಾಗ ಗ್ರಾಮಾಂತರ ಪ್ರದೇಶ ವಾಸವಾಗಿರ್ತಕ್ಕಂಥ ಸಾಹಿತ್ಯಗಳು ಪರಿಚಯ ಆಗ್ತದೆ, ಆಟ ಪಾಠಗಳು ಆಡ್ತಕ್ಕಂಥ ಜನರು ಕೂಡ ಗೊತ್ತಾಗ್ತದೆ. ಹೀಗಾಗಿ ಸಾಹಿತ್ಯ ಪರಿಷತ್ ಏನಪ್ಪಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗ್ಬೇಕಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಆದಾಗ ಮಾತ್ರ ಇದು ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತು ಹೇಳಿದಾಗ ಶರಣಬಸವ ಅವರು ಇದು ನಿರ್ಮಾಣ ಕ್ರಮದಲ್ಲಿ ಬಹಳ ಅದ್ಭುತವಾಗಿ ಒಂದು ಉತ್ತಮವಾಗಿ ಯಾವುದೇ ಆತಂಕ ಪರಿಷತ್ತು ಸಾಹಿತ್ಯ ಪರಿಷತ್ತು ಇವತ್ತು ಮಾಡಿದ್ದಾರೆ. ಅವರಿಗೆ ದೇವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆರೋಗ್ಯ, ಆಯುಷ್ಯ, ಅಧಿಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇವತ್ತು ತಾಲೂಕಾ ಮಟ್ಟದ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ಹೋಗಲಿ ಆ ದೇವರ ಆಶೀರ್ವಾದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ
ಅಲ್ಲಿ ನಾವೆಲ್ಲ ಆಮಂತ್ರಣ ಮುದ್ರಣ ಮಾಡಿ ಎಲ್ಲರಿಗೆ ತಲುಪಿಸಿ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೂ ಕೂಡ ನಾವೆಲ್ಲ ಸಾಹಿತ್ಯ ಪರಿಷತ್ತಿನ ಹಾಗೂ ಎಲ್ಲ ನಮಗೆ ಸಹಕಾರ ನೀಡಿದಂತ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನೀರ್ಮಾನ್ಯ ಗ್ರಾಮದ ಎಲ್ಲ ರೈತ ಬಾಂಧವರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ ನೀರ್ಮಾನ್ಯವಿಲ್ಲ ಅಂತ ಕೇಳಿಕೊಂಡಾಗ ಅವರೆಲ್ಲರೂ ಮಾಡೋಣ, ನಮ್ಮ ಊರಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತದೆ ಅಂದ್ರೆ ನಮ್ಮೆಲ್ಲರಿಗೆ ಖುಷಿ, ನಮ್ಮ ಊರಿನ ಹೆಸರು ಕೂಡ ಬರ್ತದೆ. ಹೀಗಾಗಿ ಗ್ರಾಮೀಣ ಮಟ್ಟದಲ್ಲಿ ಬರೀ ಬೋಟ್ನಳದಲ್ಲಿ ಇರ್ತವೆ, ನೀವೆಲ್ಲರೂ ಈ ತಂದಂತ ನಾವು ಎಲ್ಲರೂ ನಿಂತು ಮಾಡ್ತೇವೆ ಅಂತೇಳಿ ನಮ್ಮ ನೀರ್ಮಾನ್ಯ ಗ್ರಾಮದ ರೈತ ಬಂಧುಗಳು ಹೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡ್ರು. ಅದೇ ರೀತಿ ಏನು ಒಪ್ಪಿಕೊಂಡಿದ್ರು ಅದೇ ರೀತಿ ಎಲ್ಲರೂ ನಿಂತು ಆ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ನಾವು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನೋಡ್ತಿರ್ತೇವೆ, ಅಲ್ಲಲ್ಲಿ ಅಸ್ತವ್ಯಸ್ತಗಳಾಗ್ತವೆ. ಆದ್ರೆ ಈ ಸಲ ನಮ್ಮ ಊಟದ ಕೂಡ ವ್ಯವಸ್ಥೆ ಕೂಡ ಎಲ್ಲರೂ ಊರಿನ ಗ್ರಾಮಸ್ಥರು ನಿಂತು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿ ಯಾರು ಪಕ್ಷ ಜಾತಿ ಭೇದ ಎನ್ನದೆ ಎಲ್ಲರೂ ಕೂಡಿಕೊಂಡು ಮಾಡಿದಕ್ಕಾಗಿ ಈ ಒಂದು ಸಮ್ಮೇಳನ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ದು ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಹಳಷ್ಟು ಚೆನ್ನಾಗಿ ಆಗಿದೆ ಕಾರ್ಯಕ್ರಮ ಅಂತ ಹೇಳಿ. ಅದೇ ನಮಗೆ ನೀರ್ಮಾನ್ಯ ಗ್ರಾಮಕ್ಕೆ ಬರ್ತಕ್ಕಂತ ಒಂದು ಒಳ್ಳೆಯ ಹೆಸರು ಅಂತಂದ್ರೆ ಅವರು ಹೇಳ್ತಕ್ಕಂಥ ಮೆಚ್ಚುಗೆಯ ನುಡಿಗಳೇ ನಮಗೆ ಒಳ್ಳೆಯದಾಗ್ತಾರೆ ಅಂತ ಹೇಳಿ ನಾನು ಕೂಡ ಭಾವಿಸಿದ್ದೇನೆ. ಅದೇ ರೀತಿ ಗೋಸಲ್ ಸಾಹೇಬರು ಕೂಡ ನಮ್ಮ ಯಾವುದೇ ಕಾರ್ಯಕ್ರಮಗಳಿರ್ಲಿ ಆ ಕಾರ್ಯಕ್ರಮಗಳಿಗೆ ತಮ್ಮ ಶಕ್ತಿ ಮೀರಿ ಕೆಲಸಗಳನ್ನು ಮಾಡ್ತಾರೆ. ಕನ್ನಡದ ಪರವಾಗಿ ಅವರು ಈ ಕನ್ನಡ ಅಂದುಕೊಂಡ್ರೆ ಸಾಕು, ಅವರೆಲ್ಲ ಅಚ್ಚುಕಟ್ಟಾಗಿ ಆಗ್ಬೇಕು. ಅವ್ರಿಗೆ ಏನಂತಂದ್ರೆ ಸಾಬ್ರದು ಯಾವುದೇ ಕಾರ್ಯಕ್ರಮಗಳಾಗಲಿ ಅಚ್ಚುಕಟ್ಟಾಗಬೇಕು, ಯಾವುದೇ ರೀತಿಯಿಂದ ತೊಂದರೆಗಳಾಗಬಾರ್ದು ಎಂಬುದು ಅವರ ಒಂದು ಮಾತಿಗೆ ಹೇಳ್ತಾ ಇರ್ತಾರೆ. ಪ್ರತಿಯೊಂದು ಮಾತಿಗೆ ಅವರು MLA ಆದ ನಂತರ ನಮ್ಮ ಮಾನ್ಯ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿದ್ದು, ಅಲ್ಲಿವರೆಗೆ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಆಗಿದ್ದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ಅವ್ರ ಕೈಯಲ್ಲಿ ಕೂಡ 2-3 ಜಿಲ್ಲಾ ಸಮ್ಮೇಳನಗಳು ಕೂಡ ಆಗಿವೆ, ಮತ್ತೆ ತಾಲೂಕು ಸಮ್ಮೇಳನಗಳು ಕೂಡ ಆಗಿದೆ, ಮತ್ತೆ ರಾಜ್ಯ ಮಟ್ಟದ ಸಮ್ಮೇಳನಗಳು ಕೂಡ ಅಲ್ಲಿ ಕೂಡ ಅವರು ಭಾಗವಹಿಸಿ ಯಶಸ್ವಿಗೂ ಕೂಡ ಕಾರಣರಾಗಿದ್ದಾರೆ. ಅಂತ ಒಬ್ಬ ಸಚಿವರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ನಮ್ಮೆಲ್ಲರಿಗೂ ಇಂಥ ಒಂದು ಕಾರ್ಯಕ್ರಮಗಳಿಗೆ ಶೋಭೆ ತರಲಿಕ್ಕೆ ಕಾರಣರಾಗ್ತಾರೆ. ಅದೇ ರೀತಿ ಕೂಡ ನಮ್ಮ ಶಾಸಕರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.